ಬೆಂಗಳೂರಿನಲ್ಲಿ ಜೆಸಿಬಿಗಳ ರಣಾರ್ಭಟ ಮತ್ತೆ ಮುಂದುವರಿತಾ ಇದೆ. ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆದರೂ ಕೂಡ ಇದರ ನಡುವೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಯಾವುದಕ್ಕೂ ಜಗ್ಗದೆ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ಪೊಲೀಸರ ಭದ್ರತೆಯಲ್ಲಿ ಅಂಗಡಿಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೆಜೆಸ್ಟಿಕ್ ಸೇರಿ ಹಲವೆಡೆ ಅಂಗಡಿಗಳನ್ನು ತೆರವು ಮಾಡುವಂತಹ ಆಪರೇಷನ್ ನಡೀತಾ ಇದೆ. ಫುಟ್ಪಾತ್ ತೆರವಿಗೆ ವ್ಯಾಪಾರಸ್ಥರು ಕಣ್ಣೀರಿಡ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ನೋಡಿ, ಒಂದು ಕಾಲ ಇತ್ತು, ಇದೇ ಕೆಲವೇ ದಿನಗಳ ಹಿಂದೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ದೆಹಲಿಯಲ್ಲಿ ಫುಟ್ಪಾತ್ಗಳ ತೆರವು ಅಥವಾ ಅಕ್ರಮ ಕಟ್ಟಡಗಳ ತೆರವು ಇದೆಲ್ಲದಕ್ಕೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಲ್ವಾ ಸ್ವಾಮಿ. ತಾವೇನು ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ? ಅದರ ಪರಿಜ್ಞಾನ ನಿಮಗೂ ಕೂಡ ಇರಬೇಕಲ್ವೇ? ಜಿಬಿಎ ವತಿಯಿಂದ ಯಾರ್ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಅನುಕೂಲವನ್ನು ಕಲ್ಪಿಸಿಕೊಡುವಂತಹ ಕೆಲಸ ಯಾರದ್ದು? ಏನೋ 1500 ರೂಪಾಯಿ ದುಡ್ಕೊಂಡು ಹೊಟ್ಟೆ ಹೊರ್ಕೊಳ್ತಾರೆ, ಅಂಥವರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನು ಮಾಡುವಂಥದ್ದನ್ನು ಈಗ ನೀವು ಮಾಡ್ತಾ ಇದ್ದೀರಲ್ವೇ? ಆ ಪ್ರಶ್ನೆ ಅಲ್ವಾ? ಈಗ ನೋಡಿ, ನೋಡ್ತಾ ಇದ್ದೀರಿ ನೀವು, ಯಾರ್ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರ ನೋವು ಕೇಳೋರು ಯಾರು, ಅವರ ಅಳಲನ್ನು ಕೇಳೋರು ಯಾರು? ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕರು ಕಣ್ಣೀರಿಟ್ಟಿದ್ದಾರೆ. ಇನ್ನು ವ್ಯಾಪಾರಸ್ಥರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಮಾತಾಡಿದ್ದಾರೆ. ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೇಳಿ. ಅಧಿಕಾರಿಗಳು ನೋಟಿಸ್ನಾರು ಒಂದು ಅಂಟಿಸ್ಬೇಕು, ಹಿಂಗಿಡಂಗಿಲ್ಲ, ಹೌದಪ್ಪ ಅಂತ, ಹೌದಪ್ಪ ಹಿಂಗ್ ಮಾಡ್ಬೇಕು ಅಂತವ ಒಂದು ಬೇಕು. ಇನ್ನ 9,000 ನಾನು ಗ್ಯಾಸ್ ಬಿಲ್ ಕಟ್ಟಬೇಕು. ಹೆಂಗ್ ಕಟ್ಲಿ ಸರ್ ನಾನು? ನೀವು ನಿನ್ನೆ ರೆಫರ್ ಮಾಡಿ ನಿನ್ನೆ ಬಂದು ವಾರ್ ಮಾಡ್ಬೇಕಾಗಿತ್ತು. ನಾವು ಆಗ್ತಾ ಇದ್ದಿಲ್ಲ, ಇವತ್ತು ರೆಡಿ ಮಾಡ್ತಾ ಇದ್ದಲ್ಲ ನಾವು ಐಟಮ್. ಬೆಳಿಗ್ಗೆ ಬಂದ್ಬಿಟ್ಟು ತಂದ್ಬಿಟ್ಟು ಎತ್ಬಿಡಿ ಅಂತಂದ್ರೆ ಮಾಡಿ ಐಟಮ್ ಎಲ್ಲ ರೋಡಿ ಸುರಿಬೇಕು. ನಾನು ಸುರಿದ್ಬಿಟ್ಟು ವಿಡಿಯೋ ಮಾಡಿ ತೋರಿಸಿ ಗೊತ್ತಾಗತ್ತೆ ಸರ್ಕಾರ. ಎಲ್ಲರೂ ನೋಟಿಸ್ನಾರು ಒಂದು ಜಾಗದಲ್ಲಿ ಅಂಟಿಸ್ಬೇಕಾಗಿದೆ ಸರ್. ಇಲ್ಲಿ ಅಧಿಕಾರಿಗಳು ನೋಟಿಸ್ನಾರು ಒಂದು ಅಂಟಿಸ್ಬೇಕು, ಹಿಂಗಿಡಂಗಿಲ್ಲ, ಹೌದಪ್ಪ ಅಂತ, ಹೌದಪ್ಪ ಹಿಂಗ್ ಮಾಡ್ಬೇಕು ಅಂತವ ಒಂದು ನೋಟಿಸ್ನಾರ ಇಲ್ಲ. ಯಾವ್ದಾರು ಒಂದು ಸಾರ್ವಜನಿಕ ಸ್ಥಳ ತಗೊಳ್ಳಿ ಸರ್. ಎತ್ತಿ ಸರ್, ಇಡೀ ಕಂಪ್ಲೀಟ್ ಎತ್ಬಿಡಿ ಸರ್. ಬೆಂಗಳೂರ ಸ್ವಚ್ಛ ಮಾಡ್ಬಿಡಿ ಸರ್. ನಾವು ಸುಮ್ಮನೆ ಕೊಡ್ತೀವಿ. ಗಲ್ಲಿ ಎತ್ತಬೇಕು, ಸರ್ಕಾರ ಹೆಸರು ಬರ್ಬಿಟ್ಟು ನಿಮ್ಮ ಹೆಸರು ಬರ್ಬಿಟ್ಟು ಎಲ್ಲರೂ ಜಾಗ ಕೊಡ್ಲಿಲ್ಲ ನಮ್ಗೆ ಅಂತ ಸಾಯ್ಬೇಕಷ್ಟೇ. ಇನ್ನು ಬಿಟ್ರೆ ಗತಿ ಇಲ್ಲ ನಮ್ಗೆ. ಎತ್ತಿಸಿದ್ರೆ ಎಲ್ಲರೂ ಒಕ್ಕಡಿಂದ ಮಾಡಿ. ಬೆಳಗ್ಗೆ ಎಲ್ಲಾ ಕಡೆಗೂ ನಮ್ಮಲ್ಲಿ 8 ಡಿವಿಷನ್ ಇದೆ. 8 ಡಿವಿಷನಲ್ಲೂ ನಾವು ಇವಾಗ ಐಡೆಂಟಿಫೈ ದ ರೋಡ್ಸ್, ಎಲ್ಲಿ ಮೇಜರ್ ರೋಡ್ಸ್ ಇದೆಯಲ್ಲ, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡು, ಜನರಿಗೆ ಈಗಾಗಲೇ ನಾವು ತಿಳಿಸಿದ್ದೇವೆ. ಯಾರು ಫುಟ್ಪಾತ್ ಮೇಲೆ ಎಂಕ್ರೋಚ್ ಮಾಡಿದ್ದಾರೆ ಆ ಎಂಕ್ರೋಚ್ಮೆಂಟ್ ಅವರಾಗೆ ತಗೊಳೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಯಾರ್ಯಾರು ತಗೊಂಡಿಲ್ಲ ಅವರಿಗೆ ಇವತ್ತು ನಾವು ಡ್ರೈವ್ ತೊಗೊಂಡು ಮಾಡ್ತಾ ಇದ್ದೀವಿ. ನಮ್ಮ 8 ಡಿವಿಷನಲ್ಲೂ ಮಾರತಳ್ಳಿ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, ಇಲ್ಲಿ ಊಡಿ ಇರ್ಬೋದು, KR ಪುರಂ, ಅರಮಾವು, ರಾಮಮೂರ್ತಿ ನಗರ ಎಲ್ಲ ಬಿಟ್ಟು ಇವತ್ತವರೆಗೂ ಇಂಥ MLA ಸಿಕ್ಕಿದ್ದು ನಮ್ಮ ಭಾಗ್ಯ. ದಿನೇಶ್ ಗುಂಡೂರಾವ್ ಅಂತ ಸಾಹೇಬರು ಸಿಕ್ಕಿರೋದು ನಮ್ಮ ಭಾಗ್ಯ. ಆದರೆ ಪ್ರತಿಯೊಂದು ಬಡವರು ಲಕ್ಷಾಂತರ ಜನ ಅವರೇ ಎಲ್ಲಿ ಹೋಯ್ತಾರೆ? ಇಲ್ಲ, ಏನೋ ಕೆಲಸ ಕೊಡಲಿ, ಕೆಲಸ ಮಾಡಮ್ಮ. ಯಾವುದು ಕೆಲಸ ಇಲ್ಲ ಅಂದರೆ ಏನು ಮಾಡೋದು? ವಿಷ ಕೊಡ್ಕೊಂಡೆ ಸಾಯ್ಬೇಕು ಬಡವರು ಅಷ್ಟೇ. ಇನ್ನೇನು ಮಾಡ್ತಾರೆ ಹೇಳಿ? ಎಷ್ಟು ದಿನ ಅಂತ ನಾವು ಹೊಟ್ಟೆಸ್ಕೊಂಡಿರಮ್ಮ. ಏನು ಇಲ್ಲಿ ಯಾರಿಗೂ ತೊಂದರೆ ಇಲ್ಲ. ನೋಡಿ, ಇದು ಅವ್ರು ಹೇಳ್ದಂಗೆ ಟ್ರಾನ್ಸ್ಫಾರ್ಮ್ ಐತೆ, ಆ ಕಡೆ ಇದೈತೆ, ಇದು ಬಾತ್ರೂಮ್ ಇದೈತೆ. ಬೆಳಗ್ಗೆ ಎಲ್ಲ ಕಡೆಗೂ ನಮ್ಮಲ್ಲಿ 8 ಡಿವಿಷನ್ ಇದೆ. 8 ಡಿವಿಷನಲ್ಲೂ ನಾವು ಇವಾಗ ಐಡೆಂಟಿಫೈ ದ ರೋಡ್ಸ್, ಎಲ್ಲಿ ಮೇಜರ್ ರೋಡ್ಸ್ ಇದೆಯಲ್ಲ, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡು, ಜನರಿಗೆ ಈಗಾಗಲೇ ನಾವು ತಿಳಿಸಿದ್ದೇವೆ. ಯಾರು ಫುಟ್ಪಾತ್ ಮೇಲೆ ಎಂಕ್ರೋಚ್ ಮಾಡಿದ್ದಾರೆ ಆ ಎಂಕ್ರೋಚ್ಮೆಂಟ್ ಅವರಾಗೆ ತಗೊಳೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಯಾರ್ಯಾರು ತಗೊಂಡಿಲ್ಲ ಅವರಿಗೆ ಇವತ್ತು ನಾವು ಡ್ರೈವ್ ತೊಗೊಂಡು ಮಾಡ್ತಾ ಇದ್ದೀವಿ. ನಮ್ಮ 8 ಡಿವಿಷನಲ್ಲೂ ಮಾರತಳ್ಳಿ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, ಇಲ್ಲಿ ಊಡಿ ಇರ್ಬೋದು, KR ಪುರಂ, ಅರಮಾವು, ರಾಮಮೂರ್ತಿ ನಗರ ಎಲ್ಲ ಡಿವಿಷನಲ್ಲೂ ಕೂಡ ಇವತ್ತು ನಾವು ಡ್ರೈವನ್ನು ಇಟ್ಕೊಂಡಿದ್ದೀವಿ, ನಾವು ತೆಗೆಸ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಕಡೆಗೂ ನಮ್ಮಲ್ಲಿ 8 ಡಿವಿಷನ್ ಇದೆ. 8 ಡಿವಿಷನಲ್ಲೂ ನಾವು ಇವಾಗ ಐಡೆಂಟಿಫೈ ನಮ್ಮ ಆಫೀಸಿಂದ ಏನು ಬಂದಿಲ್ಲ ನಮಗೆ. ಏನೋ ನಾವು ನಡೆಯೋಂಗೂ ಇಲ್ಲ. ಒಂದು 4 ಅಡಿ ನಡೀತೀವಿ, ಚೇರ್ ಮೇಲೆ ಕೂತ್ಕೊಂಡು 5 ರೂಪಾಯಿ 10 ರೂಪಾಯಿ ಟೀ ಮಾಡ್ತೀವಿ. ಅಮ್ಮ ಬನ್ನಿ ಅಪ್ಪ ಬನ್ನಿ ಅಂತೀವಿ. ಅದಕ್ಕೂ ಹೊಟ್ಟೆ ಪಾಡ್ಗೆ ಹಾಕಿದ್ರೆ ನಾವು ಎಲ್ಲಿಂದ ಹೋಗಿ ಜೀವನ ಮಾಡೋದು? ಇಲ್ಲ ಎತ್ತಬೇಕು ಅಂತೀರಾ? ತಿಂಗಳಾದ್ರೆ ನನ್ಗೆ 30,000 ಹಾಕಿ ಅಕೌಂಟ್ಗೆ. ನನ್ನ ಮಕ್ಕಳು ಓದೋ ತನಕ ಎಲ್ಲ ಅಡ್ಮಿಷನ್ ಫೀಸು ಬುಕ್ಕಿಂದ ಎಲ್ಲ ಅವರೇ ಕೊಡಿಸ್ಬೇಕು. ಇಲ್ಲ ಎತ್ತಿದ್ರೆ ಎತ್ಕೊಂಡು ಹೋಗಿ ನಾನು ಇಲ್ಲೇ ಚಾಪೆ ಹಾಕೊಂಡು ಮಲಗ್ತೀನಿ. ಅದು ಯಾರು ಬರ್ತಾರೋ ಬರಲಿ, ನಮ್ಗೊಂದು ಆದಾಯ ಬೇಕು. ಇಲ್ಲ ಅಂತೀರಾ? ಫುಟ್ಪಾತ್ ಅಂತೀರಾ? ಬೆಳಿಗ್ಗೆ ಒಂದು 3 ಗಂಟೆಗೆ ಬಂದು ನೋಡಿ, ಫುಟ್ಪಾತ್ ಅಲ್ಲಿ ಯಾರನ್ನ ನಡೆದು ಬಿಟ್ರೆ ಅವ್ರ ಕಾಲಲ್ಲಿ ನಾನು ಬೀಳ್ತೀನಿ. ಫುಟ್ಪಾತ್ ಬರ್ದಾ ಹಂಗೆ ಇರ್ಬೇಕಾ ಇವ್ರಿಗೆ ನಂಬ್ಕೊಂಡು? ಮೇಡಮ್ 3 ವರ್ಷ ಸಿದ್ದರಾಮಯ್ಯ ಸರ್ ಇರೋವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಸಿಎಂ ಚೇಂಜ್ ಆಗಿದ ತಕ್ಷಣ ಈ ತರ ಮಾಡಿಬಿಟ್ರು.
ಮೂರು ಜನಕ್ಕೆ ನಾವು ತೊಂದರೆ ಮಾಡ್ತೀವೋ ಇಲ್ಲ 10 ರೂಪಾಯಿ 5 ರೂಪಾಯಿ ಟೀ ಕೊಡ್ತೀವಿ. 10 ರೂಪಾಯಿ 5 ರೂಪಾಯಿ ಟೀ ಕುಡಿಯೋರು ಫುಟ್ಪಾತ್ ಅಲ್ಲೇ ಇರ್ತಾರೆ, ಸ್ಟಾರ್ ಹೋಟೆಲ್ಗೆ ಹೋಗ್ತಾರಾ? ಇವಾಗ ಕಾಂಕ್ರೀಟ್ ರಸ್ತೆನೇ ಹಾಕ್ತಾರೆ, ನಾವು ತಾರ್ ರಸ್ತೆ ಹಾಕ್ತೀವಿ ಅಂತ ಕೇಳ್ತೀವ. ಸ್ಲಮ್ನ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಇದುವರೆಗೂ ನಮ್ಮ ಏರಿಯಾದಲ್ಲಿ ಬಿಟ್ಟು ಇವತ್ತವರೆಗೂ ಇಂಥ MLA ಸಿಕ್ಕಿದ್ ನಮ್ಮ ಭಾಗ್ಯ. ದಿನೇಶ್ ಗುಂಡೂರಾವ್ ಅಂತ ಸಾಹೇಬ್ರು ಸಿಕ್ಕಿರ್ತೀವಿ. ನೀವು ಗೇರೆ ಹಾಕಿ, ಆ ಗೇರೆಯಿಂದ ನಾವು ಈ ಕಡೆ ಬರಲ್ಲ, ನಾವು ಗಿರೆಯಿಂದ ಈ ಕಡೆ. ಮೇಡಮ್ ಇವಾಗ ಹೇಳ್ತಾ ಇದೀನಿ ಕೇಳಿ, ಎಷ್ಟೋ ಜನ ಇವಾಗ ಊರಿಂದ ಆ ಕಡೆಯಿಂದ ಎಲ್ಲ ದೂರಿಂದ ಬರ್ತಾರೆ. ಫಸ್ಟ್ ಬರೋದೇ ಫುಟ್ಪಾತ್ಗೆ ಮೇಡಮ್ ಅವರು. ಯಾವ್ದು ಒಂದು ಫೈವ್ ಸ್ಟಾರ್ ಹೋಟೆಲ್ ಯಾರು ಹೋಗಲ್ಲ, ಫುಟ್ಪಾತ್ಗೆ ಬರೋದು. ಇವಾಗ ನೀವು ಎಲ್ಲರೂ ಕೇಳಿಬೇಕಾದ್ರೆ ನಾವು ಜನರ ಹತ್ರನೇ ಕೇಳಿ. ನೀವು 10 ರೂಪಾಯಿ ನಾವು ಟಿವಿಲಿ ಕೊಡ್ತೀವಿ, ಬೇರೆ ಕಡೆ ಹೋಟೆಲ್ ಎಲ್ಲ 15 ರೂಪಾಯಿ 20 ರೂಪಾಯಿ ಟೀ ಕೊಡ್ತಾರೆ. ಯೋಚನೆ ಮಾಡಿಬೇಕು.